ಇದೆ ಅನ್ನುವಂಥದ್ದನ್ನು ಅರಿವು ಇಟ್ಕೊಂಡು ಇವತ್ತು ಶಾಲೆ ಕಾಲೇಜುಗಳನ್ನು ತೆಗೀಲಿಕ್ಕೆ, ರೆಸಿಡೆನ್ಷಿಯಲ್ ಸ್ಕೂಲ್ಗಳನ್ನು ತೆಗೀಲಿಕ್ಕೆ ಏನು ಅನೇಕ ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ. ಇದು ಸ್ವಾಗತಾರ್ಹ. ಅವರಿಗೆ ಅಭಿನಂದನೆ ನಾನು ಹೇಳಿಕ್ಕೆ ಇಚ್ಛೆ ಮಾಡ್ತೀನಿ. ಈ ಸಂದರ್ಭದೊಳಗೆ ನಿಜವಾಗಿಯೂ ಶಿಕ್ಷಣಕ್ಕೆ ಹೆಚ್ಚು ಕೊಟ್ಟದ್ದು ನಮ್ಮೆಲ್ಲರಿಗೂ ಭವಿಷ್ಯದ ಮಕ್ಕಳಿಗೆ ಉತ್ತಮ ಮಕ್ಕಳನ್ನು ತಯಾರು ಮಾಡಲಿಕ್ಕೆ ಅವಕಾಶ ಇದೆ ಅನ್ನುವಂಥ ಮಾತನ್ನು ಹೇಳುವುದರ ಮುಖಾಂತರ ಇದು ಒಂದು ಅತ್ಯುತ್ತಮವಾದ ಬಜೆಟ್. ನಾನು ಇಡೀ ರಾಜ್ಯ ತುಂಬ ಮಾತಾಡಕ್ಕೆ ಹೋಗುವುದಿಲ್ಲ, ಅಂಕಿ ಸಂಖ್ಯೆ ಹೇಳಕ್ಕೆ ಹೋಗುವುದಿಲ್ಲ. ನಮ್ಮ ಜಿಲ್ಲೆಗೆ ಏನು ಲಾಭ ಆಗಿದೆ ಅನ್ನುವಂಥದ್ದನ್ನು ಸೀಮಿತ ಮಾಡಿಕೊಂಡು ಭಾಷಣ ಮಾಡಿದ್ದೀನಿ. ಅದಕ್ಕೆ ಮತ್ತೊಮ್ಮೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳುವ ಮುಖಾಂತರ ಈ ಬಜೆಟ್ನಲ್ಲಿ ಭಾಷಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ವಂದನೆ ಸಲ್ಲಿಸ್ತೀನಿ. ಧನ್ಯವಾದಗಳು. ಸನ್ಮಾನ್ಯ ಬೆಲ್ಲದವರು. ಇಲ್ಲ ಇಲ್ಲ, ಬೆಲ್ಲದವ್ರು ಆದ್ಮೇಲೆ ನಿಮ್ ತಮ್ಮ ನಮ್ಮ JDS ನವ್ರಿಗೆ ಒಬ್ಬರಿಗೂ ಕೊಟ್ಟಿಲ್ಲ ಸರ್ ಲೀಸ್ಟ್. ನಾನು ಇಲ್ಲಿ ಲೀಸ್ಟ್ ಏನೇ ಕೊಟ್ಟಿದ್ದಾರೆ ಅದನ್ನ ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ. ಬೆಲ್ಲದವ್ರು ಆದ್ಮೇಲೆ ಕೃಷ್ಣ ಅಧ್ಯಕ್ಷರೇ ಏನು ಅವಕಾಶ? ಬೆಳಗಿಂದ ಕೇಳ್ತಾ ಇದ್ದೀವಿ, ನೀವು ಎರಡು ಕಡೆ ನೋಡಿದ್ರೆ ನಮ್ದು ಒಂದು ಪಾರ್ಟಿ ಇಲ್ವಾ? ಈ ಲೀಸ್ಟ್ ಏನ್ ಮಾಡಿದ್ದಾರೆ ಅದನ್ನ ಹೇಳ್ತಾ ಇದ್ದೀನಿ. ಲೀಸ್ಟ್ ಏನ್ ಮಾಡಿದಾರ ಇದು ಆದ ನಂತರ ನೆಕ್ಸ್ಟ್ ತಮ್ದೇ ಇದೆ. 11 ಗಂಟೆಗೆ ಕೊಡ್ರಿ. ನೆಕ್ಸ್ಟ್ ತಮ್ದೇ ಇದೆ. ಶುರು ಮಾಡ್ರಿ ಬೆಲ್ಲದವ್ರ. ಅಧ್ಯಕ್ಷರೇ ಮುಂಚೆ ಮಾನ್ಯ ಅಧ್ಯಕ್ಷರೇ ಅಲ್ಲ ಒಂದೇ ಒಂದು ನಿಮಿಷ ಅದಲ್ಲ ಬೆಲ್ಲದ್ದು ಮಾನ್ಯ ಅಧ್ಯಕ್ಷರೇ ಅದಕ್ಕಿಂತ ಮುಂಚೆ ವಾಡೆ ಪೊಲೀಸ್ ಸ್ಟೇಷನ್ ನಮ್ಮ ಖರ್ಗೆ ಅವರ ಜ್ಯೂರಿಸ್ಡಿಕ್ಷನ್ ಅಲ್ಲಿ ಬರ್ಬೋದು. ಸ್ಟೇಷನ್ ಒಳಗೆ ಕೂತ್ಕೊಂಡು ಇವತ್ತು ಪೊಲೀಸ್ನವರೆಲ್ಲ ಇಸ್ಪೀಟ್ ಆಡ್ತಾ ಇದ್ದಾರೆ. ನ್ಯಾಯ ಎಲ್ಲಿಗೆ ಹೋಯ್ತು ಇಲ್ಲಿಗೆ? ದಯಮಾಡಿ ಅದನ್ನ ನೀವೀಗ ಇಮಿಡಿಯೇಟ್ ತರಿಸಿ. ಅವ್ರು ಯಾರು ಪೊಲೀಸ್ನವರು ಸ್ಟೇಷನ್ ಒಳಗೆ ಕೂತ್ಕೊಂಡು ದಯಮಾಡಿ ಸ್ಟೇಷನ್ ಒಳಗೆ ಕೂತ್ಕೊಂಡು ಪೊಲೀಸ್ನವ್ರು ಇಸ್ಪೀಟ್ ಆಡ್ತಾ ಕೂತ್ಕೋತಾರೆ ಅಂದ್ರೆ ಆಡಗಲಿನಲ್ಲಿ ಇವ್ರು ಇನ್ನು ಹೆಂಗೆ ರಕ್ಷಣೆ ಕೊಡ್ತಾರೆ ಸಾಮಾನ್ಯ ಜನಕ್ಕೆ? ದಯಮಾಡಿ ಕಾನೂನು ಇಲಾಖೆಯಿಂದ ಇದೆಯೋ ಸತ್ತೋಗಿದೆಯೋ ಗೊತ್ತಿಲ್ಲ. ದಯಮಾಡಿ ಅದನ್ನ ಇಮಿಡಿಯೇಟ್ ಅಂತವನ್ನೆಲ್ಲ ಶಿಸ್ತು ಕ್ರಮ ತಗೊಳಕ್ ದಯಮಾಡಿ ಹೇಳಿ ಸ್ವಾಮಿ. ಪ್ರಾರಂಭ ಮಾಡಿ ಅಧ್ಯಕ್ಷರೇ. ನನ್ಗೆ ಈಗ ಸರ್ ಬೆಲ್ಲದವ್ರ ಆದ್ಮೇಲೆ ಕೃಷ್ಣಪ್ಪ ಅವರು, ಕೃಷ್ಣಪ್ಪ ಆದ್ಮೇಲೆ ತಮ್ಮದೇ ಪರ್ಮಿಷನ್. ಮಾನ್ಯ ಅಧ್ಯಕ್ಷರೇ, ಬಜೆಟ್ ಮೇಲಿನ ಈ ಭಾಷಣಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಕೊನೆಗೂ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಚೇರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. 3 ದಿನದಿಂದ ಕಾಯ್ಕೊಂತ ಕುಂತಿದ್ದೆ, ಹಂಗ ಇವತ್ತು ಬರ್ತೈತಿ ನಾಳೆ ಬರ್ತದೆ ಅಂತೇಳಿ. ಅಧ್ಯಕ್ಷರು ಬೇಕಂತ ಹೆಂಗಾರ ಮಾಡಿ ಸಂಜೆಗೆ ಕೊಡ್ಬೇಕಂತ ಡಿಸಿಷನ್ ಮಾಡಿದ್ರೇನೋ ಗೊತ್ತಿಲ್ಲ. ಯಾಕಂದ್ರೆ ಸಂಜೆಗೆ ಕೊಟ್ರೆ ಪೇಪರ್ದಾಗ ಬರುದಿಲ್ಲ, ಪೇಪರ್ದಾಗ ಎಲ್ಲ ಮುಗಿದು ಹೋಗಿರ್ತೈತಿ. ಹಂಗಾಗಿ ನೋಡಿ ಡಿಲೇ ಮಾಡಿ ನಮ್ಗೆ ಕೊಟ್ಟಂಗೆ ಅಂತ ಹೇಳಿ ಅನ್ಸಾತೈತಿ. ಅಂದ್ರೂ ಕೂಡ ಕೊಟ್ಟಿದ್ದಕ್ಕೆ ಈಸ್ ಡೆಪ್ಟಿ ಲೀಡರ್ ಅಪೋಸಿಷನ್ ಸ್ಪೀಕರ್ ಬಗ್ಗೆ ಈ ರೀತಿ ಪ್ರಸ್ತಾಪ ಮಾಡಿ ತಮ್ಮ ಟಿಪ್ಪಣಿ ಮಾಡಿ ಭಾಷಣ ಪ್ರಾರಂಭಿಸೋದು ಸೂಕ್ತನ? ಈ ಸದನದ ಘನತೆ ನೋಡಿ ಸರ್, ನೀವೇ ಹೇಳ್ರಿ ಯಾಕೆ ಡಿಲೇ ಮಾಡೋದು? ನೀವು ನಿಮ್ದು ಏನ್ ಹೇಳೋದೈತಿ ಹೇಳ್ರಿ. ಬೇಡ ಅದಕ್ಕೆ ಎಲ್ಲರೂ ಕಾರಣೀಕರ್ತರಿದ್ದೀವಿ, ವಿವೇಚನೆಗೆ ಬಿಟ್ಟಿದ್ದು ಬೆಲ್ಲದವ್ರೆ ಎಲ್ಲರೂ ಕಾರಣೀಕರ್ತರಿದ್ದೀವಿ. ಅದಕ್ಕೆ ತಾವು ಪ್ರಾರಂಭ ಮಾಡಿ. ಆಕ್ಚುಲಿ ಯು ಡೋಂಟ್ ಎಂಜಾಯ್ ದಟ್ ಪ್ರಿವಿಲೇಜ್ ವಾಟ್ ಲೀಡರ್ ಆಫ್ ಅಪೋಸಿಷನ್ ಎಂಜಾಯ್ಸ್ ನ್ಯಾಚುರಲಿ. ಮತ್ತೆ ಹಂಗಿದ್ದಾಗ ಹಂಗೆ ಟಿಪ್ಪಣಿ ಮಾಡಬೇಡ್ರಿ. ಓಕೆ ಸರ್, ಆಯ್ತು, ತಮ್ಮ ಸಲಹೆ ತೆಗೆದುಕೊಳ್ತೇನೆ. ಮಾನ್ಯ ನಮ್ಮ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರಿಗೆ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ನಮ್ಗೆ ಇದ್ರ ಬಗ್ಗೆ ಸಾಕಷ್ಟು ಸಲಹೆ ಸೂಚನೆ ಕೊಟ್ಟು ಯಾವ ರೀತಿ ಮಾತಾಡ್ಬೇಕು ಹೆಂಗಂತ ಅವ್ರು ನಮ್ಗೆ ಗೈಡ್ ಮಾಡಿದ್ದಾರೆ. ಇದು ಮಾನ್ಯ ಅಧ್ಯಕ್ಷರೇ ಸಿದ್ದರಾಮಯ್ಯನವರ 16ನೇ ಬಜೆಟ್. ಇದರಲ್ಲಿ ಸುಮಾರು 8 ಬಜೆಟ್ಗಳನ್ನು ನಾನು ವಿಟ್ನೆಸ್ ಮಾಡಿದ್ದೇನೆ. ಅವರು ಮುಖ್ಯಮಂತ್ರಿಗಳಾಗಿ ಸಲ್ಲಿಸಿದಂಥದ್ದು 3 ಬಜೆಟ್ಗಳು ವಿರೋಧ ಪಕ್ಷದ ಧುರೀಣರಾಗಿ ಅವ್ರು ಯಾವ ರೀತಿ ಬಜೆಟ್ ಬಗ್ಗೆ ಮಾತನಾಡಿದ್ದಾರೆ ಅದನ್ನು ಕೂಡ ನಾನು ನೋಡೇನೆ. ಅವರು ಮುಖ್ಯಮಂತ್ರಿಗಳಾಗಿ ಅದೇ ರೀತಿ ವಿರೋಧ ಪಕ್ಷದ ಧುರೀಣರಾಗಿ ಬಜೆಟ್ ಪರವಾಗಿ ಹಾಗೂ ಬಜೆಟ್ ವಿರೋಧವಾಗಿ ಯಾವ ರೀತಿ ಅವರು ಮಾತನಾಡಿದ್ದಾರೆ, ಯಾವ ರೀತಿ ಶಬ್ದ ಪ್ರಯೋಗ ಮಾಡಿದ್ದಾರೆ ಅದನ್ನೆಲ್ಲದು ಸಂಪೂರ್ಣವಾಗಿ ನಾನು ಗಮನಿಸಿದ್ದೇನೆ. ಅದನ್ನು ಈ ಬಜೆಟನ್ನು ಕೂಡ ಅವರು ಏನು ಮಂಡಿಸಿದ್ರು, ಆ ಮಂಡಿಸಿದಾಗ ಅವ್ರ ಹಿಂದೆ ಏನೇನು ಅವ್ರು ಹೇಳಿದ್ರು ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು, ಅದನ್ನು ಏನೇನು ಇದರಲ್ಲಿ ಗಮನ ಇಟ್ಟು ಮಾಡಿದಾರ ಅದನ್ನು ಕೂಡ ಲಕ್ಷ್ಯ ಕೊಟ್ಟು ಅನಲೈಸ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೇನೆ. ಸಿದ್ದರಾಮಯ್ಯನವರು ಮೊದಲೇ ಬಜೆಟು
1994-95ರಲ್ಲಿ ಮಾಡಿದ್ರು. 10,859 ಕೋಟಿಯ ಆ ಬಜೆಟ್ ಇತ್ತು. ಇವತ್ತು ನಮ್ಮ ರಾಜ್ಯಕ್ಕೆ 4,09,000 ಕೋಟಿಯ ಬಜೆಟ್ ಅನ್ನು ಕೊಟ್ಟಿದ್ದಾರೆ. ಅಂದ್ರೆ ಇವತ್ತು ನಮ್ಮ ರಾಜ್ಯ 4 ಲಕ್ಷ ದಾಟಿದ ಬಜೆಟ್ ದಾಟಿದ ಕೆಲವು ರಾಜ್ಯಗಳಲ್ಲಿ ಒಂದಾಗೈತೆ. ಉತ್ತರ ಪ್ರದೇಶ, ಮಹಾರಾಷ್ಟ್ರ, ತಮಿಳುನಾಡು, ರಾಜಸ್ಥಾನ ಈ ರೀತಿಯ 4 ರಾಜ್ಯಗಳದ್ದ ಬಜೆಟ್ 4 ಲಕ್ಷ ದಾಟ್ತಿತ್ತು. ಆದರೆ ಈ ಸರ್ತೆ ರೆಕಾರ್ಡ್ 4,09,000